ಬಂಧುಗಳೇ, ನಿಮಗೊಂದು ಸಾಂಪ್ರದಾಯಿಕವಾದ ಬಾಳೆ ಎಲೆ ಊಟ ಕರ್ಕೊಂಡು ಹೋಗ್ತೀನಿ ಬಂದ್ರಿ. ಅದು ಬಾಳೆ ಎಲೆ ಊಟ ಅಂತಂದ್ರೆ ಅನ್ಲಿಮಿಟೆಡ್ ಊಟ, ಮುದ್ದೆ ಮತ್ತು ಚಪಾತಿ ಊಟ ಎರಡೂ ಸಿಗುತ್ತೆ ನಿಮಗೆ ಆಪ್ಷನಲ್ಲು. ಮುದ್ದೆ ಊಟನಾರು ತಗೋಬಹುದು ಅಥವಾ ಚಪಾತಿ ಊಟನಾರು ತಗೋಬಹುದು. ಇದು ಸೋಮವಾರದಿಂದ ಶನಿವಾರ ತನಕ ಇರುತ್ತೆ. ಅಂದರೆ ಸೋಮವಾರ ಮತ್ತು ಗುರುವಾರ ಹೋಳಿಗೆ ಊಟ ಇರುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ ನಿಮಗೆ ಮಾಮೂಲು ವೆಜ್ ಊಟ ಇರುತ್ತೆ. ಅನ್ಲಿಮಿಟೆಡ್ ಮುದ್ದೆ ಊಟ ಮತ್ತು ಚಪಾತಿ ಊಟ ಇರುತ್ತೆ. ನಾನು ಹೋಳಿಗೆ ಊಟದ್ದು ಇನ್ನೊಂದು ರೀಲ್ಸಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಈ ಅನ್ಲಿಮಿಟೆಡ್ ಮೀಲ್ಸು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಮಾತ್ರ. ಬೆಳಿಗ್ಗೆ ತಿಂಡಿ ಕೂಡ ಸಿಗುತ್ತೆ, ಮತ್ತೆ ಸಾಯಂಕಾಲ ತಿಂಡಿ ಕೂಡ ಸಿಗುತ್ತೆ. ಊಟ ಮಾತ್ರ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಮಾತ್ರ. 70 ರೂಪಾಯಿಗೆ ಸಿಗುವಂತ ಅನ್ಲಿಮಿಟೆಡ್ ಊಟದಲ್ಲಿ ನಿಮಗೆ ಉಪ್ಪಿನಕಾಯಿ, ಹಪ್ಪಳ, 2 ರೀತಿ ಪಲ್ಯ ಇರುತ್ತೆ, ಸಾಂಬಾರ್ ಇರುತ್ತೆ, ರಸಂ ಇರುತ್ತೆ, ಅದೇ ರೀತಿಯಾಗಿ ಮಜ್ಜಿಗೆ ಇರುತ್ತೆ, ಚಪಾತಿ ಕೊಡ್ತಾರೆ, ಅನ್ನ ಮಾತ್ರ ಅನ್ಲಿಮಿಟೆಡ್ ಹಾಕ್ತಾರೆ. ನೀವು ಎಷ್ಟಾದ್ರೂ ತಿನ್ಬೋದು. ಇವರು ಮಾಡುವಂತ ವೆರೈಟಿ ಸಾರುಗಳು ಅಂದ್ರೆ ದಿನ ವೆರೈಟಿ ಸಾರು ಮಾಡ್ತಾರೆ. ಅದರಲ್ಲೂ ನಾನು ಹೋದಾಗ ನುಗ್ಗೆಕಾಯಿ ಸಾರು ಮಾಡಿದ್ರು, ಗಟ್ಟಿಯಾಗಿ ಸಖತ್ತಾಗಿತ್ತು ನುಗ್ಗೆಕಾಯಿ ಸಾರು ಮಾತ್ರ. ನಾನು 2 ಸಲ ಹಾಕ್ಸ್ಕೊಂಡು ನುಗ್ಗೆಕಾಯಿ ಸಾರು ಊಟ ಮಾಡಿದೆ. ಅದರ ನಂತರ ಮಜ್ಜಿಗೆ ಹುಳಿ ಇತ್ತು. ಮಜ್ಜಿಗೆ ಹುಳಿಯಲ್ಲೂ ನಾನು ಅನ್ನ ಊಟ ಮಾಡಿದೆ. ಅದು ಕೂಡ ಸೂಪರ್ ಆಗಿತ್ತು. ಮಜ್ಜಿಗೆ ಹುಳಿ ಮಾತ್ರ, ಮಜ್ಜಿಗೆ ಹುಳಿ ಅನ್ನ ತಿಂತಾ ಇದ್ರೆ ಇನ್ನ ತಿನ್ಬೇಕು ಅನಿಸ್ತಿತ್ತು. ಆ ರೀತಿ ಇತ್ತು ಮಜ್ಜಿಗೆ ಹುಳಿ ಮತ್ತು ಅನ್ನ ಮಾತ್ರ ಬಹಳ ರುಚಿಕರವಾಗಿತ್ತು. ನಿಮಗೆ ಪಲ್ಯನೂ ಮತ್ತೆ ಎಷ್ಟು ಕೇಳಿದ್ರು ಹಾಕ್ತಾರೆ ಸೈಡ್ಸ್ ನಿಮಗೆ. ಇದು ಬರೋದು ಸುಂಕುತ್ಕಟ್ಟೆಯ ಪೈಪ್ಲೈನ್ ರೋಡು, ಹೊಯ್ಸಳ ನಗರ. ಅಲ್ಲಿ ಪೋಸ್ಟ್ ಆಫೀಸ್ ಬರುತ್ತೆ, ಅದ್ರ ಪಕ್ಕನೇ ಬರುತ್ತೆ. ಇಲ್ಲಿ ಬೆಳಿಗ್ಗೆ ತಿಂಡಿ ಕೂಡ ಸಿಗುತ್ತೆ, ರಾತ್ರಿ ಕೂಡ ತಿಂಡಿ ಸಿಗುತ್ತೆ. ಆದ್ರೆ ಊಟ ಮಾತ್ರ 4 ಗಂಟೆಯಿಂದ 12 ಗಂಟೆವರೆಗೂ ಮಾತ್ರ. ಒಂದ್ಸರಿ ಹೋಗಿ ಬನ್ನಿ, ತುಮಕೂರು ಹಳ್ಳಿ ಮನೆ ಮೇಲೆ ಸುಂಕುತ್ಕಟ್ಟೆ.